ಅಲ್ಲ, ಇವತ್ತು ನಾವು ಶಾಂತಿ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಇವತ್ತು ಪ್ರಧಾನಮಂತ್ರಿ ಕಚೇರಿ ಮೇಲೆ ಹೋರಾಟವನ್ನು ಮಾಡಿದಾಗ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿಯವರು ಮಾಡಿದಾಗ ನಾವು ಇಡೀ ದೇಶದಲ್ಲಿ ಹೋರಾಟವಾದಾಗ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದಾಗ ಅರೆಸ್ಟ್ ಮಾಡಿ ತಪ್ಪಲ್ಲ ಕೇಸ್ ಹಾಕಿ ಹೋರಾಟ ಮಾಡುತ್ತಾ. ಆದರೆ ನಮ್ಮನ್ನು ನಾವು ಕಸ್ಟಡಿಗೆ ಬಂದಮೇಲೆ ನಿಮ್ಮ ಪೊಲೀಸ್ ಕಸ್ಟಡಿಗೆ ಬಂದಮೇಲೆ ನೀವು ಏಕಾಏಕಿ ತೊಗೊಂಡೋಗಿ ನಮ್ಮನ್ನು ಕಾಂಗ್ರೆಸ್ ಕಚೇರಿ ಮುಂದೆ ನಿಲ್ಲಿಸ್ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ. ನೀವು ನೋಡ್ಕೊತಿದ್ರೆ ಕಳೆಕಾಯ್ತಿದ್ರ ಪೊಲೀಸ್ನವರು ಯಾಕೆ ಕ್ರಮ ತೊಗೊಂಡಿಲ್ಲ? ಹೆಚ್ಚು ಕಡಿಮೆ ದ ರೆಸ್ಪಾನ್ಸಿಬಲ್ ಶಾಸಕರು 15-20 ಜನ ಶಾಸಕರಿದ್ದೀವಿ, ವಿರೋಧ ಪಕ್ಷ ನಾಯಕರಿದ್ದಾರೆ. ಬಲವಾದ ಏಟುಗಳು ನಮಗೆ ಅವ್ರಿಗೆ ಇವ್ರಿಗೆ ಹರೀಶ್ ಅವ್ರಿಗೆ ಬಿದ್ದಿರ್ಬೇಕಾರೆ ಯಾರು ರೆಸ್ಪಾನ್ಸಿಬಲ್ಲು? ಕಾನೂನು ವಿಫಲತೆ ಆಗಿದೆ. ಇವತ್ತಿನ ಏನು ಗೃಹ ಮಂತ್ರಿಗಳು ಕೂಡ ಈ ಒಂದು ಹೋರಾಟದ ವಿಫಲತೆಯನ್ನು ಆಗಿದೆ. ಮೊದಲು ಅವರು ರಾಜೀನಾಮೆ ಕೊಡಬೇಕು. ಅವರು ಅದೇ ಇಷ್ಟಪಡ್ತಾರೆ. ನೋಡಿ ವಿದ್ಯಾರ್ಥಿಗಳು ಯಾರು ಹಿಂಸಾ ರೂಪಕ್ಕೆ ಬಂದಿಲ್ಲ. ಶಾಂತಿ ವೃತ್ತಿಯಲ್ಲಿ ನ್ಯಾಯ ಕೇಳ್ತೀರಿ. ಅದಕ್ಕೆ ಪ್ರಧಾನಮಂತ್ರಿ ಕೂಡ ಟ್ವೀಟ್ ಮಾಡಿದ್ದಾರೆ, ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ನಾವು ನಿಮ್ಮ ಪರ ಇದ್ದೀವಿ, ನಾವು ನಿಮ್ಮ ಪರ ನಾವು ಸಹಕಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಹೋರಾಟವನ್ನು ಹೈಜಾಕ್ ಮಾಡಿ ಕಾಂಗ್ರೆಸ್ನವರು ಅವರ ಮಿತ್ರ ಪಕ್ಷಗಳು ಹೈಜಾಕ್ ಮಾಡಿ ಹಿಂಸಾತ್ಮಕವಾಗಿ ತಗೊಂಡೋಗಿ ದೇಶದಲ್ಲಿ ಅಭದ್ರತೆಯನ್ನು ಅಶಾಂತಿಯನ್ನು ಏನಾರೋ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ಇವ್ರಿಗೇನು ಎಲ್ಲಿ ಕೇಳಬೇಕು? ಇವ್ರು ರೋಡಲ್ಲಿ ಯಾಕೆ ಕೇಳ್ತಾರೆ? ಪಾರ್ಲಿಮೆಂಟಲ್ಲಿ ಕೇಳಲಿ. ಬೇಕಾದ್ರೆ ಏನೋ ರಾಜೀನಾಮೆ ತಗೊಳ್ಳಿ. ಅದು ಬಿಟ್ಟು ರೋಡ್ಗೆ ಇಳಿದು ಗಲಾಟೆ ಮಾಡಿ ವಿದ್ಯಾರ್ಥಿಗಳನ್ನ ಪ್ರಚೋದನೆ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಹೊರತು BJP ಸರ್ಕಾರ ಅಲ್ಲ. ನಾವು BJPಯಲ್ಲಿ ಹೇಳಿದಾರಲ್ಲ, ಏನೇ ಕ್ವಶನ್ ಕೇಳಿದ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಇವ್ರು ಮಾಡ್ತಿದ್ದಾರೆ. ಒಂದಲ್ಲ ಒಂದಿದ ಕಾಂಗ್ರೆಸ್ ಇವತ್ತು ನಿಜ ಬಣ್ಣ ಇಡೀ ಒಂದು ದೇಶಕ್ಕೆ ಗೊತ್ತಾಗ್ತಿದೆ. ಇವತ್ತು ಏನು ರೌಡಿದಮ್ ಕರ್ನಾಟಕ ಸರ್ಕಾರದಲ್ಲಿ ಏನು ಇವತ್ತು ಈ ಸರ್ಕಾರ ರೌಡಿದಮ್ ಸರ್ಕಾರ ಮಾಡ್ತಿದೆ. ಕೊತ್ವಾಲ್ ಹಿಂದೆ ಆಗೋಂಥ ರೀತಿಯಲ್ಲಿ ಕೊತ್ವಾಲ್ ಗ್ಯಾಂಗ್ ಏನು ಮಾಡ್ತಾಯಿದ್ರು ಅದೇ ಥರ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ಇದು ರೌಡಿದಮ್ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.